ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಏನಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹೋಟೆಲ್ ಸ್ಟೈಲಿಯಲ್ಲಿ ಮೊಸರು ಅವಲಕ್ಕಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಇವಾಗ ನೋಡ್ರಿ ಇಂಗ್ರೀಡಿಯೆಂಟ್ಸ್ ಏನಂದ್ರೆ 1 ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಒಂದೆರಡು ಪೀಸ್ ಗೋಡಂಬಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿಕಾಯಿ, ಒಣ ಮೆಣಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಜೀರಿಗೆ, ಪುಟಾಣಿ ಪೌಡ್ರ್, ಆಮೇಲೆ ಈರುಳ್ಳಿ, ಆಮೇಲೆ ಮೊಸರು. ಇಷ್ಟು ತೊಗೊಂಡು ನೋಡ್ರಿ ಇಂಗ್ರೀಡಿಯೆಂಟ್ಸು. ಈಗ ಹೇಗೆ ಮಾಡೋದಂದ್ರೆ ಈ ಅವಲಕ್ಕಿ ಕ್ಲೀನಾಗೆ 2 ಸರಿ ನೀರಲ್ಲಿ ತೊಳ್ಕೊಳ್ಳೋಣ. ಅವಲಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿನಿ. ಇವಾಗ ಏನಂದ್ರೆ 2 ಸರಿ ನೀರಲ್ಲಿ ಕ್ಲೀನಾಗೆ ತೊಳಿತೀವಿ. ಕ್ಲೀನಾಗೆ ತೊಳ್ಕೊಂಡು ಈ ರೀತಿ ಇಟ್ಕೊಂಡಿನಿ. ಈಗ ಏನು ಮಾಡೋಣ ಅಂದ್ರೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಣ ಬನ್ನಿ. ಒಗ್ಗರಣೆಗೆ ಮೊದಲನೇದಾಗಿ ಎಣ್ಣೆ ಹಾಕೋಣ. ಎಣ್ಣೆ ಅದಕ್ಕೆ ಎಣ್ಣೆ ಕಾಯಿದ ತಕ್ಷಣ ಜೀರಿಗೆ, ಸಾಸಿವೆ ಹಾಕೋಣ. ಈಗ ನೋಡ್ರಿ ಸಾಸಿವೆ ಹಾಕೊಂಡಿದ್ದೀನಿ. ಜೀರಿಗೆ ಈಗೇನು ಮಾಡೋಣ ಅಂದ್ರೆ ಕಡಲೆಬೇಳೆ ಹಾಕೋಣ. ಈಗ ನೋಡ್ರಿ 1 ಸ್ಪೂನ್ ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಿ, ಅಂದರೆ ಟೇಸ್ಟು ಮಧ್ಯದಾಗ ಟೇಸ್ಟ್ ಸಖತ್ ಬರುತ್ತೆ. ಈಗ ನೋಡ್ರಿ ಗೋಡಂಬಿ ತೊಗೊಂಡಿನೆಲ್ಲ ಗೋಡಂಬಿ ಹಾಕ್ತಿದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಆಗಲಿ. ಮಕ್ಕಳಿಗೆ ಗೋಡಂಬಿ ಬಂದರೆ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಿಗೆ ಮೊಸರು ಅವಲಕ್ಕಿ ಅಂದರೆ ತುಂಬಾ ಇಷ್ಟ ಆಗುತ್ತಲ್ಲ. ಇವಾಗ ಏನು ಮಾಡೋಣ ಅಂದ್ರೆ 1-2 ಒಣ ಮೆಣಸಿಕಾಯಿ ಹಾಕೋಣ, ಕಟ್ ಮಾಡಿಬಿಟ್ಟು. ಇವಾಗ ಲಾಸ್ಟಿಗೆ ಕರಿಬೇವು ಹಾಕ್ಬೇಕು. ಗ್ಯಾಸ್ ಬಂದ್ ಮಾಡಿಬಿಡ್ರಿ, ಮೆಣಸಿಕಾಯಿ ಹಾಕೋದಕ್ಕೆ ಘಾಟ್ ಆಗುತ್ತೆ. ಈಗ ಗ್ಯಾಸ್ ಬಂದ್ ಮಾಡಿ ಇದನ್ನಾಗಿ ಇಟ್ಬಿಡ್ರಿ. ಇವು ಡ್ರೈ ಹಾಕೋ, ಕರಿಬೇವು ಇದಾಗಿರ್ತಾವೆ, ಕ್ರಿಸ್ಪಿ ಆಗಿಬಿಡ್ತಾವೆ. ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ಮೆಣಸಿಕಾಯಿ ಹಾಕೋಣ, ಇಲ್ಲಾಂದ್ರೆ ಘಾಟ್ ಎದ್ಬಿಡ್ತೈತಿ. ಇದಾಗಿ ಮೊಸರು ಕಲಸೋಣ. ಅವಲಕ್ಕಿಗೆ ಮೊಸರು, ಮನೆಯಲ್ಲಿರೋ ಮೊಸರು, ಮನೆಗೆ ನಾನೇ ಹಾಲು ಹೆಪ್ಪಾಕಿ ಮಾಡಿದ್ದು ಮೊಸರು ಇದು, ಹಾಗಾಗಿ ಸ್ವಲ್ಪ ತೆಳ್ಳಗೆ ಬಂದದ. ಅವಲಕ್ಕಿ ಫುಲ್ಲು ಮೊಸರು ಜಾಸ್ತಿ ಹಾಕ್ಬೇಕ್ರಿ ಅದಕ್ಕೆ. ಈಗ ನೋಡ್ರಿ ಅವಲಕ್ಕಿಗೆ ಇಷ್ಟು ಮೊಸರು ಹಾಕಿನಿ. ನೋಡ್ರಿ ಈ ರೀತಿ ಮೊಸರು ಜಾಸ್ತಿನೇ ಹಾಕಬೇಕು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರಿಗೆ ಉಪ್ಪು, ಮೊಸರು ಅವಲಕ್ಕಿ ಈ ರೀತಿ ಕಲಿಸ್ಬೇಕು ನೋಡ್ರಿ. ಇಷ್ಟು ಮೊಸರು ಆಗ್ಬೇಕು, ಇದಕ್ಕೆ ಜಾಸ್ತಿನೇ ಆಗ್ಬೇಕು ಮೊಸರು, ಅಂದರೆ ಟೇಸ್ಟು. ಮೊಸರು ಹುಳಿ ಇರಬಾರ್ದು, ಸಪ್ಪಗೆ ಇರಬೇಕು. ಅಷ್ಟೊಂದು ಹುಳಿ ಇದ್ದರೆ ಚೆನ್ನಾಗಿ ಆಗಲ್ಲ. ಈಗ ನೋಡ್ರಿ ಇದಕ್ಕೆ ಏನು ಮಾಡೋಣ ಅಂದ್ರೆ ಉಪ್ಪು ಹಾಕಿವಲ್ಲ, ಇವಾಗ ಏನು ಮಾಡೋಣ ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಮಿಕ್ಸ್ ಮಾಡ್ಕೊಂಡು, ಹಸಿಮೆಣಸಿಕಾಯಿ ಅಂದ್ರೆ ಟೇಸ್ಟು ಸಖತ್ ಬರುತ್ತೆ ಮಧ್ಯದಾಗ. ಈಗ ಮತ್ತೇನು ಮಾಡೋಣ ಅಂದ್ರೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಈಗ ಮಾಡಿಟ್ಕೊಂಡಿರೋ ಒಗ್ಗರಣೆ ತಣ್ಣಗಾಗ್ಯದಲ್ಲ, ಆ ಒಗ್ಗರಣೆ ಹಾಕೊಂಡಿನಿ. ಇದಕ್ಕೊಂದು ಚಟ್ನಿ ಪುಡಿ ಮಾಡೀನಿ. ನಾನು ಮೊದಲೊಂದು ರೆಸಿಪಿ ಒಳಗೆ ಚಟ್ನಿ ಪುಡಿ ತೋರಿಸಿನಿ ಮಾಡಿ, ಪುಟಾಣಿ ಚಟ್ನಿ. ಅದೇ ಚಟ್ನಿ ಈ ಸದ್ದು ಇದಕ್ಕೆ ಅದೇ ರೀತಿ ಚಟ್ನಿನೇ ಮಾಡಿ ಇಟ್ಕೊಂಡಿನಲ್ಲ ಮೊನ್ನೆ, ಅದೇ ಚಟ್ನಿನೇ ಇದಕ್ಕೆ ಹಾಕೊಂಡು ತಿನ್ಬೇಕ್ರಿ. ಈಗ ಏನು ಮಾಡೋಣ ಅಂದ್ರೆ ಪಾನೆ ತಣ್ಣಗಾಗಿರ್ತಲ್ಲ ಒಗ್ಗರಣೆ, ಈ ಒಗ್ಗರಣೆ ಇದಕ್ಕೆ ಹಾಕೋಣ. ಈ ಒಗ್ಗರಣೆ ಇದಕ್ಕೆ ಹಾಕ್ಬಿಡೋಣ. ಮಾಡಿ ಇಟ್ಟಿರುವಂಥ ಒಗ್ಗರಣೆ ನೋಡ್ರಿ ಈ ರೀತಿ ಮಿಕ್ಸ್ ಮಾಡ್ಕೊರಿ. ಸೂಪರ್ ಆಗ್ತದೆ ನೋಡ್ರಿ. ಈ ರೀತಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹುಳಿ ಏನಾರ ಇದ್ರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ. ನಮ್ಮ ಮೊಸರು ಸಪ್ಪಿಗೆ ಇದೆ, ಮೊಸರು ಹುಳಿ ಇಲ್ಲ. ಇನ್ನು ಇವತ್ತು ಮಾಡಿದ ಮೊಸರು ಈ ರೀತಿ ಮಾಡಿ ಮಕ್ಕಳಿಗೆ ಕೊಡ್ರಿ, ಮಸ್ತ್ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ತುಂಬಾ ಇಷ್ಟ, ಮಕ್ಕಳಿಗೆ ತುಂಬಾ ಚಲೋ ಇದು ಮೊಸರು ಅವಲಕ್ಕಿ. ಈಗ ನಾವು ಸರ್ವ್ ಮಾಡೋಣ, ಮುಗೀತು, ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಈರುಳ್ಳಿ ಇದ್ರ ಮೇಲೆ ಹಾಕೋಣ. ಈರುಳ್ಳಿ ಹಾಕಿದ್ದೀನಿ. ಈಗ ಏನಂದ್ರೆ
ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ ಮೇಲ್ಗಡೆ. ಈಗ ಪುಟಾಣಿ ಚಟ್ನಿ ಹಾಕೋಣ. ಪುಟಾಣಿ ಚಟ್ನಿ ನಾ ಮೊನ್ನೆ ರೆಸಿಪಿ ಒಳಗೆ ತೋರಿಸಿನಲ್ರಿ. ಪುಟಾಣಿ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಕೊಬ್ಬರಿ ಪೌಡ್ರು, ಸ್ವಲ್ಪ ಕೊಬ್ಬರಿ ನೋಡ್ರಿ. ನಾವು ಹೋಟೆಲ್ದಾಗ, ನಮ್ಮ ಉತ್ತರ ಕರ್ನಾಟಕ ಹೋಟೆಲ್ದಾಗ ಈ ರೀತಿ ಕೊಡ್ತಾರೆ. ಪುಟಾಣಿ ಚಟ್ನಿ ಮೇಲ್ಗಡೆ ಉದುರಿಸಿ ಕೊಡ್ತಾರೆ ಈ ರೀತಿ. ಈ ಥರ ಚಟ್ನಿ ಇದ್ರ ಜೊತೆ ಇದ್ರೆ ಚಟ್ನಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ರೀ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡುವಂಥ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮೊಸರು ಅವಲಕ್ಕಿ ಮಾಡಿ ತೋರಿಸಿ ನೋಡ್ರಿ. ಎಷ್ಟು ಟೇಸ್ಟಿಯಾಗಿ ಅಂದ್ರೆ ಸೂಪರ್ ಟೇಸ್ಟ್ ಆಗ್ತದೆ ನೋಡ್ರಿ. ಇನ್ನೇನು ಬ್ಯಾಸ್ಗೆ ಬರ್ತದೆ ಇವಾಗ. ಈ ಮುಂದಿನ ತಿಂಗಳಿಂದ ಫೆಬ್ರವರಿಲಿಂದ ಬ್ಯಾಸ್ಗೆ ಸ್ಟಾರ್ಟ್ ಆಗುತ್ತೆ. ಬಿಸಿಲು ಅಮಾಸೆ ಆದ ನಂತರ ಬಿಸಿಲು ಏರ್ತದಲ್ರಿ. ಈ ರೀತಿ ಮೊಸರು ಅವಲಕ್ಕಿ ಮಾಡ್ಕೊಂಡು ತಿನ್ನಿರಿ ಮಧ್ಯಾಹ್ನ ಟೈಮು. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ. ಮಕ್ಕಳಿಗೆ ಟಿಫಿನ್ಗೂ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬಾ ಇಷ್ಟನೂ ಆಗ್ತೈತಿ. ಇದು ಮಕ್ಕಳಿಗೂ ಒಳ್ಳೇದು. ಅವಲಕ್ಕಿ ಮೊಸರು ಮಾಡಿಕೊಟ್ರೆ ಸೂಪರ್ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಹೋಟೆಲಾಗ ಈ ರೀತಿ ಕೊಡ್ತಾರ. ಅದೇ ರೀತಿನೇ ಮಾಡಿ ತೋರಿಸೀನಿ. ಚಟ್ನಿ ರೆಸಿಪಿ ಅಂತೂ ಈಗೊಂದು ಸಾರಿ ತೋರಿಸೀನಿ. ಹಾಗಾಗಿ ನಾನು ಚಟ್ನಿ ರೆಸಿಪಿ ತೊಗೊಂಡಿಲ್ಲ. ಬರೀ ಮೊಸರು ಅವಲಕ್ಕಿ ಹೇಗೆ ಮಾಡೋದಂತ ತೋರಿಸೀನಿ. ಗೋಡಂಬಿ ಹಾಕ್ರಿ, ಬಿಟ್ಟರ ಬೇಡ್ರಿ, ಅದು ನಿಮ್ಮ ಅಭಿಪ್ರಾಯ. ಮಕ್ಕಳಿಗೆ ಗೋಡಂಬಿ ಹಾಕಿದ್ರೆ ಇನ್ನೂ ಇಷ್ಟಪಡ್ತಾರಂತ ಗೋಡಂಬಿ ಹಾಕಿನಿ. ಸೂಪರ್ ಆಗ್ಯದ ನೋಡ್ರಿ ರೆಸಿಪಿ ಮಾತ್ರ. ಮಗ ಟೇಸ್ಟ್ ಮಾಡು. ಮಗನಿಗೆ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ರೀ. ತಗೋ. ಸೂಪರ್ ಆಗ್ಯದಂತ್ರಿ. ಮಗ ಇಷ್ಟ ಆಗ್ಯದಂತ್ರಿ ಮಗನಿಗೆ. ನಮಗೂ ಇಷ್ಟ ಆಗತ್ತ. ಮನೆ ಮಂದಿಗೆಲ್ಲ ಇಷ್ಟ ಆಗ್ತದೆ. ಮನೆಗೆ ಯಾರಿಗೆ ಗೆಸ್ಟ್ ಬಂದ್ರಂದ್ರೆ ಸಡನ್ಲಿ ಮಾಡಿಕೊಡ್ರಿ. ಮೊಸರು ಅವಲಕ್ಕಿ ಮನೆಯಾಗ ಇತ್ತಂದ್ರೆ ಸೂಪರ್ ಆಗಿ ಇಷ್ಟಪಟ್ಟು ತಿಂತಾರೆ. ನಾವು ಟೇಸ್ಟ್ ಮಾಡೋಣ ಬನ್ನಿ. ಟೇಸ್ಟ್ ಮಾಡೋಣ ಬರೀ. ನಾವು ಟೇಸ್ಟ್ ಮಾಡೋಣ ಅಂತ. ಮಸ್ತವೇದ್ರಿ. ಕಡ್ಲಿಬೇಳೆ, ಉದ್ದಿನಬೇಳೆ, ಹಸಿ ಉಳ್ಳಾಗಡ್ಡಿ, ಮೇಲ್ಗಡೆ ಬಾಯಿ ಒಳಗೆ ಸಿಗ್ತಾವಲ್ಲ ಗೋಡಂಬಿ, ಅದು ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ನೀವು ಈ ರೀತಿ ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಯಾರೆಲ್ಲ ಇನ್ನೂ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನೋಡ್ಲಿಕ್ಕತ್ತಿಲ್ಲ ನಮ್ಮ ರೆಸಿಪಿಗಳು, ಅವರೆಲ್ಲ ಪಕ್ಕದಲ್ಲಿರೋ ಆಲನ್ನು ಬೆಲ್ ಬಟನ್ ಪ್ರೆಸ್ ಮಾಡಿರಿ. ರೆಸಿಪಿ ನಿಮ್ಗೆ ದೌಡ ನೋಟಿಫಿಕೇಶನ್ ಸಿಗ್ತದೆ. ನಾ ಹಾಕಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ. ನಿಮ್ಗೆ ಅಂದ್ರೆ ನೋಡೋಕೆ ಸಾಧ್ಯತೆ ಆಗುತ್ತೆ ನೋಡ್ರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಯಾರೆಲ್ಲ ಇನ್ನೂ ರೆಸಿಪಿ ನೋಡ್ಲಿಕ್ಕತ್ತಿಲ್ಲ ಅವರೆಲ್ಲ ನೋಡ್ರಿ. ಲೈಕ್ ಆಯ್ತಂದ್ರೆ ಲೈಕ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಯಾರೆಲ್ಲ ನಾನು ಬಿಡುವಿನ ಟೈಮ್ ತೊಗೊಂಡು ನಾನು ರೆಸಿಪಿ ನೋಡ್ಲಾತ್ರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಬ್ಯಾಸ್ಗಿ ಮಾತ್ರ, ಈ ಬ್ಯಾಸ್ಗಿ ಬಂತಂದ್ರೆ ಈ ರೀತಿ ಅವಲಕ್ಕಿ ಮಾಡ್ಕೊಂಡು ತಿನ್ನಿರಿ. ತುಂಬಾ ಒಳ್ಳೆಯದು ನೋಡು. ಬಿಸಿಲಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ರೆಸಿಪಿ ಮಾತ್ರ ಸೂಪರ್. ನೀವು ಮಾಡ್ಕೊಂಡು ತಿನ್ನಿರಿ. ಮನೆ ಮಂದಿ ಎಲ್ಲ ಇಷ್ಟ ಆಗೇ ಆಗ್ತದೆ ನಿಮಗೆ. ಸೂಪರ್ ಬಂದ ನೋಡ್ರಿ. ನಾಷ್ಟ ಸೂಪರ್ ಆಗುತ್ತಾ ಈ ರೀತಿ ಸಡನ್ಲಿ ಮಾಡೋದು. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.